ನಾವು ಬಹಳ ಕಷ್ಟಪಟ್ಟು ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷವನ್ನ 2023ರಲ್ಲಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ತಂದಿದ್ದಾರೆ. ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಜನರಿಗೋಸ್ಕರ 24/7 ಕೆಲಸ ಮಾಡ್ತಾ ಇದ್ದಾರೆ. ಸಾಮಾನ್ಯ ಜನರು, ಬಡಬಗ್ಗರು, ಹಿಂದುಳಿದ ವರ್ಗದವರು, ಮುಸ್ಲಿಮ್ಸು, ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ನವರು ಎಲ್ಲರೂ ಬಹಳ ತೃಪ್ತಿದಾಯಕವಾಗಿದ್ದಾರೆ. ನಮ್ದು 5 ಗ್ಯಾರಂಟಿ ಸ್ಕೀಮ್ಸ್ಗಳು ಪ್ರತಿಯೊಬ್ಬರಿಗೂ ತಲುಪ್ತಾ ಇದೆ. ಅದನ್ನ ಇವರು ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಏನಾದರೂ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಕೆಟ್ಟಸು ತರಬೇಕು, ನಮ್ಮ ಲೀಡರ್ಸ್ಗಳಿಗೆ ಕೆಟ್ಟಸು ತರಬೇಕು ಇರುವಂತದ್ದು ಏಕೈಕ ಉದ್ದೇಶ. ಬಿಜೆಪಿಯವರು ತಿಂಗಳಿಗೆ 10 ಪ್ರಶ್ನೆ ಮಾಡ್ತಾರೆ. ವಿರೋಧ ಪಕ್ಷ ನಾಯಕರು ಇಬ್ಬರು, ಒಬ್ಬರು ಆರ್ ಅಶೋಕ್ ವಿರೋಧ ಪಕ್ಷ ನಾಯಕರು, ವಿಧಾನಸಭಾ ವಿರೋಧ ಪಕ್ಷ ನಾಯಕರು, ಇನ್ನೊಬ್ಬರು ಅಪ್ಪರ್ ಹೌಸ್ ಚಲವಾದಿ ನಾರಾಯಣ ಸ್ವಾಮಿ. ಇಬ್ರು ಜೋಕರ್ಸ್ಗಳೇ, ಇಬ್ರು ದೊಡ್ಡ ಜೋಕರ್ಸ್ಗಳು. ಪಾಪ ಆರ್ ಅಶೋಕ್ಗೆ ಆ ಮುನಿರತ್ನ ಅನ್ನೋನು ಯಾವುದೇ HIV ಇಂಜೆಕ್ಷನ್ ಕೊಟ್ಟು ನೋಡಿರ್ಬೋದು ನೀವು. ಅವ್ರ ಮುಂಗ ಬಾಯಿಗೆ ಎಲ್ಲ ಕೆಂಪಗಾಗ್ತಾ ಇದೆ, ಬೆಳ್ಳಗಾಗ್ತಾ ಇದೆ. HIV ಸೋಂಕು ತಿಳಿದ್ಬಿಟ್ಟರು ಅವರಿಗೆ, ಅಶೋಕ್ ಅವರಿಗೆ ತಲೆ ಕೆಟ್ಟೋಗ ರೀತಿಯಲ್ಲಿ ಮಾತಾಡ್ತಾವೆ. ಆ ಚಲವಾದಿ ನಾರಾಯಣ ಸ್ವಾಮಿ ತಲೆಗೂ ಮತ್ತೆ ಬಾಯಿಗೂ ಲಿಂಕ್ ಇಲ್ದಂಗೆ ದಿನಬೆಳಗ್ಗೆ ಎದ್ದು ಮುಖ್ಯಮಂತ್ರಿಗಳನ್ನ ಬೈಯೋದು, ಕಾಂಗ್ರೆಸ್ನ ಬೈಯೋದು, ಡಿ ಕೆ ಶಿವಕುಮಾರ್ನ ಬೈಯೋದು. ಇನ್ನೊಬ್ರು ಮಣ್ಣಿನ ಮಗ ನೇತೃತ್ವದಲ್ಲಿ ಅವಾಗ 1 ತಿಂಗಳು ಒಂದ್ಸಿರೋದೆಲ್ಲ ಡೆಲ್ಲಿಯಿಂದ ಬರ್ತಾರೆ. ಡಿ ಕೆ ಶಿವಕುಮಾರ್ನ ಅಟ್ಯಾಕ್ ಮಾಡೋದು, ಸಿದ್ದರಾಮಯ್ಯನ ಬೈಯೋದು, ಜಾಗ ಖಾಲಿ ಮಾಡಬಾರದು. ನಾಳೆಯಿಂದ ಯುದ್ಧ ಸಮರ ಅಂತ ಅನ್ನೋ ನನಗೆ ದಿವಸ. ಯಾವ ಯುದ್ಧ ಸಮರನ ಗೊತ್ತಿಲ್ಲ, ಏನ್ ಯುದ್ಧ ತಂತಾರೋ ಗೊತ್ತಿಲ್ಲ. ನನ್ನ ಹತ್ರ ಒಂದು ಪನ್ ಇದೆ ಅಂತಾರೆ. ಅದೇನಿದೆ ಒಂಚೂರು ದಯಮಾಡಿ ಒಂದೊಂದೇ ಹೊರಗಡೆ ಬಿಡಿ. ನಿಮ್ಮದೇನು ಒಂದು ಜನಗಳಿಗೆ ತಿಳಿಸೋದ ಕೆಲಸವನ್ನು ಮಾಡೋಣ ನಾವು. ಫಸ್ಟ್ ಕೊಡಗಲ್ಲಿ ಪೊನ್ನಣ್ಣ ಅವರೇ ಆಗಲಿ, ಮಂಕರ್ಗೌಡರೇ ಆಗಲಿ, ನಾನು ಮನಸಾರೆ ಹೇಳ್ತಾ ಇದ್ದೀನಿ, ನಾನು ನೋಡಿದ್ದೀನಿ, ಖುದ್ದ ನೋಡಿದ್ದೀನಿ. 24/7 ಜನರ ಮಧ್ಯೆ ಇರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರು ಇಲ್ಲಿವರೆಗೂ ನನಗನ್ಸುತ್ತೆ ಇಬ್ಬರು ಸುಮಾರು 1,500-2,000 ಕೋಟಿಯಷ್ಟು ಅನುದಾನ ತಗೊಂಬಂದವ್ರೆ. ಈ ಬಿಜೆಪಿಯಲ್ಲಿ ನಾನು ಸವಾಲಾಗ್ತೀನಿ, ಕೊಡಗಿನ ಅಧಿಕಾರಿಗಳು ಯಾರ ಹತ್ರ ಆದರೂ ದುಡ್ಡಿಸ್ಕೊಂಡು ₹1 ದುಡ್ಡಿಸ್ಕೊಂಡು ಟ್ರಾನ್ಸ್ಫರ್ ಮಾಡಿರುವಂತ ಯಾವುದಾದ್ರೂ ನಿದರ್ಶನ ಇದ್ರೆ ಇವರಿಬ್ಬರು ಎಮ್ಎಲ್ಎಗಳು ದಯಮಾಡಿ ತೋರಿಸಿ. ನಿಮ್ಮ ಮನೆಯಲ್ಲಿನ ಸಹಾಯವನ್ನು ಚೀಟ ಮಾಡ್ತೀನಿ. ಅಂತ ವ್ಯಕ್ತಿತ್ವ ಇರುವಂತ ಇಬ್ಬರು ಮುಖಂಡರುಗಳು ಇನ್ನ 20-25 ವರ್ಷ ಕೊಡಗನ್ನ ಸಂಪೂರ್ಣವಾಗಿ ಕಬ್ಜಾ ಮಾಡಿಬಿಡ್ತಾರೆ ಎನ್ನುವಂಥದ್ದು ಭಯದ ಭೀತಿಯಿಂದ ನೀವು ಪಾಪ ಅಮಾಯಕನ್ನ ಕೊಲ್ಲುವಂತ ಕೆಲಸವನ್ನು ಮಾಡಿ ಅವನ ಮೇಲೆ, ಅವನ ಎಣದ ಮೇಲೆ ರಾಜಕೀಯ ಮಾಡ್ತಾ ಇದ್ದೀರಾ ನೀವು. ಅವರ ವಾಟ್ಸಪ್ ಸಂದೇಶದಲ್ಲಿ ಏನಿದೆ, ದಯಮಾಡಿ ನನ್ನ ಪತ್ನಿಗೆ, ನಮ್ಮ ಮನೆಯವರಿಗೆ ನಿಮ್ ಕೈಲಾದಷ್ಟು ₹1 ಸಮೇತ ಸಹಾಯ ಮಾಡಿ ಅಂತ. ನೆನ್ನೆ ಎಷ್ಟೊಂದು ಜನ ನಾಯಕರು ಬಂದ್ರೆ ಯಾರಾದ್ರೂ ₹1 ಕೊಟ್ರ ಅವ್ರಿಗೆ? ಯಾರಾದ್ರೂ ₹1 ಕೊಡುವಂತ ಕೆಲಸವನ್ನು ಮಾಡಿದ್ರ? ಅದು ಹಾಳಾಗೋಗಿ ಶವ ಸಂಸ್ಕಾರಕ್ಕೆ ಒಬ್ಬರು ಇರಲಿಲ್ಲ. ಟಿವಿ ಮಾಧ್ಯಮದ ಕ್ಯಾಮರಾ ಹೋದ ತಕ್ಷಣ ಇವರು ಹೊರಟೋರು. ಶವ ಸಂಸ್ಕಾರ ಪಾಪ ಅವ್ರ ಮನೆಯವರೇ ಒಂದು 10 ಜನ ಮಾಡಿದ್ರು. ಅಂದ್ರೆ ಇಲ್ಲಿ ಗೊತ್ತಾಗುತ್ತೆ, ಜನರಿಗೆ ಅರ್ಥ ಮಾಡ್ಕೋಬೇಕು. ಭಾವನಾತ್ಮಕ ವಿಚಾರಗಳನ್ನು ತಂದು ಇಡೀ ದೇಶವನ್ನೇ ಹಾಳು ಮಾಡ್ತಾವ್ರೆ, ಹಾಳು ಮಾಡಿಬಿಟ್ಟವ್ರೆ. ಆ ನರೇಂದ್ರ ಮೋದಿ, ಅಮಿತ್ ಶಾ ಇಬ್ರು ಸೇರ್ಕೊಂಡು ದಿನಬೆಳಗ್ಗೆ ಎದ್ದು ಬಿಜೆಪಿಯವರಿಗೆ ಕನಸಲ್ಲೇ ಭಯಭೀತರಾಗ್ತಾರೆ. ದಿನಬೆಳಗ್ಗೆ ಎದ್ದರೆ ಮುಸ್ಲಿಮ್ಸ್ ವಿರುದ್ಧ ಮಾತಾಡಲಿಲ್ಲ ಅಂದ್ರೆ ಅವ್ರು ನಿದ್ದೆನೇ ಬರಲ್ಲ, ಊಟ ತಿಂದು ಆರಾಧನೆ ಆಗಲ್ಲ. ಒಂದು ದಯಮಾಡಿ ನಿಮ್ಮನ್ನು ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿ, ಕಾಂಗ್ರೆಸ್ ಪಕ್ಷದವರಲ್ಲಿ, ಕಾಂಗ್ರೆಸ್ ಜನಸಾಮಾನ್ಯರಲ್ಲಿ ಯಾವ ಕಾರಣಕ್ಕೂ ಯಾವ ಹಂತದಲ್ಲೂ ಮುಸ್ಲಿಂ ಸಮುದಾಯ ಇರ್ಬೋದು, ಶೆಡ್ಯೂಲ್ ಕ್ಯಾಸ್ಟ್ ಇರ್ಬೋದು, ಶೆಡ್ಯೂಲ್ ಟ್ರೈಬ್ ಇರ್ಬೋದು, ಹಿಂದುಳಿದ ವರ್ಗದವ್ರನ್ನ ಯಾವತ್ತೂ ನೀವು ಹೇಟ್ ಮಾಡಬೇಡಿ. ಅವ್ರನ್ನ ಯಾವತ್ತೂ ದ್ವೇಷಿಸಬೇಡಿ, ಅವ್ರನ್ನ ಜಾಸ್ತಿ ಪ್ರೀತಿಸಿ. ಅವರು ನಂಬಿರೋದೇ ಈ ದೇಶದ ಕಾನೂನನ್ನ, ಅವರು ನಂಬಿರೋದೇ ಈ ದೇಶದ ಪ್ರಬಲವಾದ ಪಕ್ಷ ಕಾಂಗ್ರೆಸ್ ಪಕ್ಷನ. ಬಹಳ ವ್ಯವಸ್ಥಿತವಾಗಿ ಮುಸ್ಲಿಮ್ಸ್ನ ಟಾರ್ಗೆಟ್ ಮಾಡುವಂತ ಕೆಲಸವನ್ನ ಬಿಜೆಪಿಯವರು ಮಾಡ್ತಾ ಇರುವಂತದ್ದು ನಾವು ಕಾಣ್ತಾ ಇದ್ದೀವಿ. ಅದ್ಯಾವುದು ವಕ್ಫ್ ಬಿಲ್ ಅಂತ ತಗೊಂಡ್ಬಂದ್ರು. ವಕ್ಫ್ ಬಿಲ್ಲು
ಚೇಂಜ್ ಮಾಡುವಂಥದ್ದು ಯಾರು ಕೇಳಿದ್ರ? ನೋಡಿ, ಅದು ಕಾನೂನಾಗಿ ಬಂತ. ದಯಮಾಡಿ ಮುಂದಿನ ದಿನಗಳಲ್ಲಿ ನಾವು ಕಾಂಗ್ರೆಸ್ ದೊಡ್ಡ ಮಟ್ಟದ ಹೋರಾಟ ಇಡೀ ದೇಶದಲ್ಲಿ ಮಾಡ್ತೀವಿ. ಆ ಒಕ್ಕ ಬಿಲ್ ಬಂದ ಮೇಲೆ ಮಸೀದಿಗೆ ಇವರು ಪೂಜೆ ಮಾಡಕ್ ಹೋದ್ರು ಜಿಲ್ಲಾಡಳಿತದಿಂದ ಪರ್ಮಿಷನ್ ತಗೋಬೇಕು. ಆ ಪರಿಸ್ಥಿತಿ ತಗೊಂಡ್ಬಂದ್ಬಿಟ್ಟವ್ರೆ. ಮಸೀದಿ ಒಳಗಡೆ ಪೂಜೆ ಮಾಡಬೇಕು ಅಂತ ನಮಾಜ್ ಮಾಡಕ್ ಹೋಗ್ತಾರಲ್ಲ ಫ್ರೈಡೇಸ್, ಅವ್ನು ಯಾವ ಟೈಮ್ ಕೊಡ್ತಾನೆ ಆ ಟೈಮ್ಗೆ ಇವ್ರು ಹೋಗ್ಬೇಕು. ಅವ್ರು ಬಾಗಿಲು ತೆಗೆದು ಮಾತ್ರ ಒಳಗಡೆ ಹೋಗ್ಬೇಕು. ಆ ಪರಿಸ್ಥಿತಿ ಇದೆ ಆ ಬಿಲ್ಲಲ್ಲಿ. ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ. ನಮಗೆ ಹಾಗೆ ಮುಸ್ಲಿಮ್ಸ್ ತಾನೇ ಅದು ಅನ್ನುವಂಥ ಸುಮ್ಮನಿರುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಇದು ಇವರು ರಣ ಹೇಳಿ ಕೆಲಸ ಈ ದೇಶದಲ್ಲಿ ಮಾಡ್ತಾವ್ರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.